ಮಧ್ಯಾಹ್ನ ಹೋಗಿ ಬಣ್ಣ ಎಲ್ಲ ಹೊಡೆದಿದ್ರು ಹೀಗೆ ಬಲವಾದ ಕಬ್ಬಿಣದ ರಾಡಿನಿಂದ ಮುರಿದಿರುವ ಕಬ್ಬಿಣದ ಬಾಗಿಲು, ಹುಂಡಿಯ ಬೀಗವನ್ನು ಮುರಿದು ಹಣ ದೋಚಿ ಹುಂಡಿ ಹಲ್ಲೆ ಬಿಸಾಡಿ ಹೋಗಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಗೆಂಟಿಗಾನಹಳ್ಳಿ ಗ್ರಾಮದಲ್ಲಿ. ಹೌದು, ಗಂಟಿಗಾನಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಶ್ರೀ ಮಾರಮ್ಮ ದೇವಿ ನೆಲೆಸಿದ್ದಾಳೆ. ಊರಿನ ಗ್ರಾಮಸ್ಥರೆಲ್ಲ ಸೇರಿ ಅಂದಚೆಂದವಾಗಿ ದೇವಾಲಯವನ್ನು ಕಟ್ಟಿದ್ದಾರೆ. ಆದರೆ ವರ್ಷಕ್ಕೊಮ್ಮೆ ಮಳೆಯಂತೆ ಈ ಮಾರಮ್ಮ ದೇವಾಲಯದಲ್ಲಿ ಕಳ್ಳತನವಾಗುತ್ತಿದೆ. ಕಳೆದ ವರ್ಷವೂ ಕೂಡ ಮಾರಮ್ಮ ದೇವಾಲಯದ ಬೀಗ ಮುರಿದು ಹುಂಡಿ ಮತ್ತು ಬೀರುವಿನಲ್ಲಿದ್ದ ನಗದು, ದೇವರ ಆಭರಣಗಳನ್ನು ದೋಚಿ ಹೋಗಿದ್ರು. ಹಾಗೆ ಈ ವರ್ಷವೂ ಕೂಡ ಅದೇ ರೀತಿ ದೇವಾಲಯದ ಕಬ್ಬಿಣದ ಬಾಗಿಲು ಮುರಿದು ಹುಂಡಿಯಲ್ಲಿದ್ದ ಹಣ ದೋಚಿ ಪರಾರಿಯಾಗಿದ್ದಾರೆ. ಇದು ಗೆಂಟಿಗಾನಹಳ್ಳಿ ಗ್ರಾಮ, ಮಾರಮ್ಮ ದೇವಸ್ಥಾನ, ಚಿಕ್ಕಬಳ್ಳಾಪುರ ತಾಲೂಕು, ನಂದಿ ಹೋಬಳಿ, ಗೆಂಟಿಗಾನಹಳ್ಳಿ ಗ್ರಾಮ. ಇದು ಈ ಸಾರಿ 3 ವರ್ಷದಲ್ಲಿ 2 ವರ್ಷದಲ್ಲಿ ಒಂದು ಸಾರಿ ಕಳ್ತನ ಆಗಿತ್ತು. ಮತ್ತು ನಮ್ಗೆ ಯಾವುದು ರೆಸ್ಪಾನ್ಸಿಬಲ್ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ನಮಗೇನು ಅದರಲ್ಲಿ ಪರಿಣಾಮ ಏನು ಸಿಗಲಿಲ್ಲ. ಮತ್ತು ಈ ಸಾರಿನೂ ಹುಂಡಿ ಆ ಥರನೇ ಇತ್ತು. ಒಂದು 3ನೇ ಸಾರಿ ಇದು ಕಳ್ತನ ಆಗಿದೆ. ಇದರಲ್ಲಿ ಸುಮಾರು ಒಂದು 30,000 ರೂಪಾಯಿ ಅಂದಾಜು ಇರ್ಬೋದು ಅಂತ ನಾವು ಊಹೆ ಮಾಡಿದ್ವಿ. ಆದರೆ ಹೋದ ವರ್ಷ ತಾಲಿ, ಬಂಗಾರ, ಬೆಳ್ಳಿ ಎಲ್ಲ ಕಳ್ತನ ಆಗಿತ್ತು. ಅದಕ್ಕೆ ಮುಂಚೆ ಒಂದು ಸಾರಿ ಕಳ್ತನೂ ಆಗಿತ್ತು. ಅದು 2ನೇ ಸಾರಿ. ಮತ್ತು ಈಗ 3ನೇ ಸಾರಿ ಇದು ಕಳ್ತನ ಆಗಿದೆ ಸರ್. ಯಾವ ರೀತಿ ಅಂದರೆ ನಮಗೇನು ನೋಡ್ತಾ ಇರ್ತಾರಲ್ಲ, ಬೀಗ ಎಲ್ಲ ಹೊಡೆದಿದ್ರೆ 3 ಬೀಗಗಳು ಹಾಕಿದ್ದೀವಿ. ಫಸ್ಟ್ 2 ಹಾಕಿದ್ವಿ, ಮತ್ತು ಇನ್ನು ತಿರುಮಷ್ಟೇ 2 ಒರಿಜಿನಲ್ ತಂದು ಹಾಕಿದ್ದೀನಿ. ಆದರೆ ನಮ್ಗೆ ಯಾವ ಪರಿಣಾಮನೂ ಸಿಗ್ತಾಯಿಲ್ಲ. ಈ ಸಾರಿನೂ ಕಳ್ತನ, ಜಾತ್ರೆ ಟೈಮ್ನಲ್ಲಿ ಕಳ್ತನ ಮಾಡಿದ್ದಾರೆ ಸರ್. ನಮಗೇನು ಅನುಮಾನ ಯಾರ ಮೇಲೇನಿಲ್ಲ. ಸಾಮಾನ್ಯವಾಗಿ ಗೊತ್ತಾಗ್ತಾ ಇಲ್ಲ ನಮ್ಗೆ ಯಾರು ಮಾಡಿದ್ದಾರೆ ಅನ್ನೋದು. ಇನ್ನು ಮಾರಮ್ಮನ ದೇವಾಲಯದಲ್ಲಿ ಕಳ್ಳತನ ಮಾಡಿರುವುದು ಇದೇನು ಮೊದಲೇನಲ್ಲ. ಈ ಹಿಂದೆಯೂ 2 ಬಾರಿ ಕಳ್ಳತನ ಆಗಿ ಪೊಲೀಸ್ ಕೇಸ್ ಆಗಿತ್ತು. ಆದ್ರೆ ಕಳ್ಳರ ಜಾಡು ಸಿಗದೆ ಪೊಲೀಸರು ಅಸಹಾಯಕರಾಗಿದ್ರು. ಅದೇ ರೀತಿ ಈ ಬಾರಿ ಮಹಿಳೆಯೊಬ್ಳು ಮಧ್ಯಾಹ್ನ 3 ಗಂಟೆಗೆ ಪೂಜೆ ಮಾಡಲು ಮಾರಮ್ಮನ ದೇವಾಲಯಕ್ಕೆ ಬಂದಿದ್ದಾಳೆ. ಆಗ ದೇವಾಲಯದ ಬೀಗ ಮುರಿದು ಹುಂಡಿಯಲ್ಲಿದ್ದ ಹಣ ದೋಚಿ ಹೋಗಿರುವ ದೃಶ್ಯಗಳನ್ನು ಕಂಡು ದಂಗಾಗಿದ್ದಾರೆ. ಒಂದು ಇದು 2ನೇದು, ಇದು 3 ಡೋರ್ ಲಾಕು ಇದು ಮಾಡಾಕಿದ್ದಾರೆ. ಮತ್ತೆ ಉಂಡಿ ಗೇಟ್ ಎಲ್ಲ ಮಿಂಡಿದ್ದಾರೆ, ಎಲ್ಲ ಅಲ್ಲಾಡಿದೆ ನೋಡಿ. ಮತ್ತೆ ಉಂಡಿದು ಅದೆಲ್ಲ ಇದು ಮಾಡಾಕಿದ್ದಾರೆ, ಎಲ್ಲ ಹಿಂಗೆ ಮಿಂಡಾಕಿದ್ದಾರೆ. ನಾವು ಬಂದು ತೆಗಿಯೋಣ ಅಂತಂದ್ರೆ ಸ್ವಲ್ಪ ಓಪನ್ ಆಗಿದ್ದು ನೋಡಿ ಹಿಂದಕ್ಕೆ ಬಂದು ಏನು ಬಿಡ್ತೀರ. ನಮ್ಮ ದೇವಸ್ಥಾನ ಇದು ಗೆಂಟಿಗಾನಹಳ್ಳಿ, ಮುದ್ದೇನಹಳ್ಳಿ ಹತ್ರ ಬರುತ್ತೆ. ಇದು ಮಂಗಳವಾರ ಶುಕ್ರವಾರ ನಾವು ಡೈಲಿ ಪೂಜೆ ಮಾಡ್ತೀರಿ. ಇವಾಗ ಸಾಯಂಕಾಲ ಪೂಜೆ ಮಾಡೋಣ ಅಂತ 3 ಗಂಟೆಗೆ ಬಂದ್ರಿ. ಅಷ್ಟೊತ್ತಿಗೆ ಡೋರೆಲ್ಲ ಮಿಂಡು ಬಿಟ್ಟಿದ್ದಾರೆ. ಇದು 3ನೇ ಸಲ ಆಗಿರೋದು. ಈಗ 2 ಸಲ ಆಗಿದೆ. ನಾವು ಉಂಡಿ ಕಾಸು ಅಂತ ದೇವಸ್ಥಾನ ನೋಡೇ ಇಲ್ಲ ನಾವು. ಇವಾಗ ಯಾವಾಗಲೂ ಇದೇ ಕೆಲಸ ಕೊಡ್ತಾಯಿದ್ದಾರೆ. ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಕಂಪ್ಲೇಂಟ್ ಕೊಡ್ತಾನೇ ಇದ್ದೀರಿ, ಏನು ಪ್ರಯೋಜನ ಆಗ್ತಾನೇ ಇಲ್ಲ. ಬರ್ತಾವ್ರೆ, ಅವರು ಪಾಪ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆಗೆ ಏನಂತ ಗೊತ್ತಾಗ್ತಾ ಇಲ್ಲ ನಮಗೆ. ನಮ್ಮ ದೇವಸ್ಥಾನದಲ್ಲಿ ಯಾವಾಗಲೂ ಈ ಥರನೇ ಕಳ್ತನ ಆಗ್ತಾ ಇರುತ್ತೆ. ಉಂಡಿದು ಫುಲ್ಲು ಡೋರೆಲ್ಲ ಕಿತ್ತಾಕಿದ್ದಾರೆ. ಉಂಡಿಗೆ ಇದು ಲಾಕು ಈಗ ಡೋರ್ದು 3 ಡೋರ್ ಲಾಕು ಕಿತ್ತಾಕ್ಬಿಟ್ಟಿದ್ದಾರೆ, ಮಿಂಡ್ಬಿಟ್ಟಿದ್ದಾರೆ ಗಡಾರಿಯಲ್ಲಿ. ಯಾವಾಗಲೂ ಬೀಗಗಳು ಕೊಯ್ದಾಕೋರು. ಈ ಸಲ ಎಲ್ಲ ಮಿಂಡಾಕಿದ್ದಾರೆ. ಉಂಡಿ ಇದು ಏನಕ್ಕೂ ಯೂಸೇ ಆಗಲ್ಲ, ಆ ಥರ ಮಾಡಾಕಿದ್ದಾರೆ. ಸುಮಾರು ದುಡ್ಡುಗಳೆಲ್ಲ ಈ 3 ಸಲ ಕಳ್ತನ ಆಗಿದೆ ಇವಾಗ ನಮ್ಮ ಕೈಲಿ. ಇನ್ನು ಸ್ಥಳಕ್ಕೆ ನಂದಿ ಪೊಲೀಸರು ಮತ್ತು ಬೆರಳಚ್ಚು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಕಳ್ಳನ ಬೆರಳಚ್ಚುಗಳನ್ನು ಪಡೆದು ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಜಾಡು ಹಿಡಿದಿದ್ದಾರೆ. ಆದರೆ ಮಾರಮ್ಮನ ದೇವಾಲಯದಲ್ಲಿ 3 ಬಾರಿ ಕಳ್ಳತನವಾದರೂ ಕಳ್ಳ ಯಾರು ಎಂಬುದು ಮಾತ್ರ ಪೊಲೀಸರಿಗೆ ಪತ್ತೆ ಹಚ್ಚಲು ಅಸಹಾಯಕರಾಗಿರುವುದು ವಿಪರ್ಯಾಸವೇ ಸರಿ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.